ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ವೆಯ್ಟ್ ಲಾಸಿಗೆ ಬೆಸ್ಟ್ ಸೌತೆಕಾಯಿ ಚಾಟ್ಸ್ ಅಂತಲೇ ಹೇಳ್ಬೋದು. ಆಯಿಲ್ ಇಲ್ದಲೆ ಮತ್ತು ಆರೋಗ್ಯಕರವಾಗಿ ಸೌತೆಕಾಯಿ ಚಾಟ್ಸನ್ನು ಮಾಡ್ಕೊಬೋದು. 5 ನಿಮಿಷದಲ್ಲೇ ನಾವು ಇದನ್ನು ತಯಾರಿ ಮಾಡ್ಕೋಬೋದು. ನೋಡಿ, ಮೊದಲಿಗೆ ಅದಕ್ಕೆ ನಾನು 2 ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ. ಈ ಥರ ನಾನು ಮುಂದ್ಗಡೆ ಕಟ್ ಮಾಡಿಕೊಂಡು ಈ ಥರ ಉಜ್ಕೊಳ್ತಾ ಇದ್ದೀನಿ. ಆ ಥರ ಉಜ್ಜಿದಾಗ ಅದರಲ್ಲಿಂದ ಒಂದು ವೈಟ್ ಕಲರು ಪೇಸ್ಟ್ ಬರುತ್ತೆ. ಅದನ್ನು ತೆಗೆದ್ರೆ ಸೌತೆಕಾಯಿ ಸ್ವೀಟ್ ಬರುತ್ತೆ, ಇಲ್ಲಾಂದರೆ ಕಹಿಯಾಗಿ ಬರುತ್ತೆ. ನೋಡಿ, ಮಧ್ಯದಲ್ಲಿ ನಾನು ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ. 2 ಹೋಳುಗಳಾಗಿ ಮಾಡ್ಕೊತಾ ಇದ್ದೀನಿ. ಈಗ ಅದರಲ್ಲಿರುವ ಬೀಜಗಳನ್ನೆಲ್ಲ ನಾನೀಗ ತಕ್ಕೊತಾ ಇದ್ದೀನಿ. ನೋಡಿ, ಚಾಕುವಿಂದ ಈ ಥರ ಕಟ್ ಮಾಡಿ, ಇಲ್ಲ ಸ್ಪೂನ್ ತೊಗೊಂಡು ಸಹ ಕಟ್ ಮಾಡ್ಕೋಬೋದು. ನಾನೀಗ ಚಾಕುವಿಂದ ನಾನೀಗ ಇದನ್ನು ತಕ್ಕೊತಾ ಇದ್ದೀನಿ. ನೋಡಿ, ಹೀಗೆ ನಾನು ಎಲ್ಲ ಪಲ್ಪನೂ ನಾನೀಗ ತಕ್ಕೊತಾ ಇದ್ದೀನಿ. ನಾನು ಇದಕ್ಕೆ 2 ಸೌತೆಕಾಯಿನ ಬಳಸ್ಕೊತಾ ಇದ್ದೀನಿ. ಈಗ ಇನ್ನೊಂದ್ರದ್ದು ಬೀಜನ ಹೀಗೆ ತಕ್ಕೊತಾ ಇದ್ದೀನಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಸೌತೆಕಾಯಿ ಆಯಿಲ್ ಇಲ್ದಂಗೆ ಮಾಡ್ತಿರೋ ಒಂದು ಹೆಲ್ದಿ ಸ್ನ್ಯಾಕ್ಸು, ಬೋಟ್ ಚಾಟ್ಸ್ ಅಂತಲೇ ಹೇಳ್ಬೋದು. ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಹಸಿಮೆಣಸಿಕಾಯಿನೂ ಹಾಕ್ಕೊತಾ ಇದ್ದೀನಿ. 5 ನಿಮಿಷದಲ್ಲೇ ತಯಾರಾಗೋಗುತ್ತೆ. ನೋಡಿ, ಇದಕ್ಕೆ ಹುರಿದಿರೋ ಶೇಂಗಾನ ನಾನು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸಹ ಈಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ ಸೌತೆಕಾಯಿ ಪಲ್ಪ್ ಇರುತ್ತಲ್ಲ, ಅದನ್ನು ಸಹ ಒಂದು ಚೂರು ಹಾಕ್ಕೊತಾ ಇದ್ದೀನಿ. ಇವಾಗ ಟೊಮೊಟೊನೂ ಸಹ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಇನ್ನು ಒಂದು ಸ್ವಲ್ಪ ಈರುಳ್ಳಿ ಉಳಿದಿತ್ತು, ಅದನ್ನು ಹಾಕ್ಕೊಂಡೆ. ಈಗ ಒಂದು ಸ್ವಲ್ಪನೇ ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಜೀರಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಹುರಿದಿರೋ ಜೀರಾ ಪೌಡರ್ ಇದು. ಪುದೀನ ಚಟ್ನಿನ ನಾನು ಮಾಡಿಟ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಂಡಿದ್ದೆ. ಈಗ ಅದನ್ನು 1 ಸ್ಪೂನು ಇಲ್ಲ ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಸ್ವೀಟ್ ಚಟ್ನಿ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು, ಬೆಲ್ಲನ ಕುದಿಸಿ ಅದಕ್ಕೊಂದು ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕಿ ಕುದಿಸಿ ಅದನ್ನು ಸಹ ಈಗ ಒಂದು ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಅದನ್ನು ಈಗ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಿಗೆ ಈಗ ಸೇವ್ ಹಾಕ್ಕೊತಾ ಇದ್ದೀನಿ. ನೋಡಿ, ಸೇವೆಲ್ಲ ಹಾಕ್ಕೊಂಡಾಯ್ತೀಗ. ಕೊನೆಯದಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈಗ ಹಾಕ್ಕೊತಾ ಇದ್ದೀನಿ. ಈಗ ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತೋದು ಮರಿಬೇಡಿ. ನಾನು ಹಾಕಿರೋ ವಿಡಿಯೋಗಳ್ದು ನೋಟಿಫಿಕೇಷನ್ ಮೊದಲಿಗೆ ನಿಮಗೆ ಬರುತ್ತೆ. ಥ್ಯಾಂಕ್ ಯು.